ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಗ್ ಅವರ ಬಂಧನಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ ACF ಪ್ರಭು ಗೌಡ ಬಿರಾದಾರ ಮತ್ತೆ RF ವಿನಯ್ ಅಂತ ಹೇಳ್ಬಿಟ್ಟು ಇವರಿಬ್ಬರು ಕೂಡ ಸಸ್ಪೆಂಡ್ ಆಗಿದ್ದಾರೆ 22ನೇ ತಾರೀಕು. ಈಗ ಅವರಿಂದನೇ ಅರೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಅರಣ್ಯ ಇಲಾಖೆನವರು ಈಗ ಈ ರೀತಿ ಅನುಮಾನದ ನಡೆ ಯಾಕೆ ಅಂತ ಅಂದ್ರೆ ಈಗ ಅಮಾನತಾದವ್ರ ಕಡೆಯಿಂದನೇ ಅವ್ರನ್ನ ಬಂಧಿಸುವಂಥದ್ದು, ವಿಚಾರಣೆ ನಡೆಸುವಂಥದ್ದು ಅವಕಾಶ ಇದೆಯಾ ಅರಣ್ಯ ಇಲಾಖೆಯಲ್ಲಿ? ಒಂದು, ನನಗೆ ಇದರ ಸಮಗ್ರ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಒಂದಷ್ಟು ನೋಡಿರೋದು ಹೊರತುಪಡಿಸಿದರೆ ನನಗೆ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲ. ಏನೇ ಆಗಲಿ ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರ ವರ್ತಿಸಬಾರ್ದು. ಸಂಸದರ ಸಹೋದರ ಅಂತ ಪೂರ್ವಾಗ್ರಹ ಪೀಡಿತವಾಗಿ ವರ್ತಿಸಬಾರ್ದು. ನ್ಯಾಯಯುತವಾಗಿ ತನಿಖೆ ನಡೆಸಿ, ಯಾರ ಮೇಲೂ ಯಾರಿಗೂ ಅನ್ಯಾಯ ಆಗಬಾರ್ದು, ಸತ್ಯ ಹೊರಗೆ ಬರಬೇಕು ಅಂತ ಅಷ್ಟೇ ನಾನು ಬಯಸ್ತೇನೆ. ಇದೇ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಅದೇ ಆಫೀಸರ್ಗಳ ಹತ್ರನೇ ಮತ್ತೆ ವಿಚಾರಣೆ ಮಾಡ್ತಿದ್ದಾರೆ, ಅದೇ ಆಫೀಸರ್ಗಳಿಂದನೇ ಅರೆಸ್ಟ್ ಮಾಡ್ತಾರೆ. ಅಲ್ಲ, ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾರಿಗೂ ತೊಂದರೆ ಆಗಬಾರ್ದು. ಯಾರನ್ನೂ ಕಾನೂನು ಬಿಟ್ಟು ವರ್ತಿಸಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರತಾಪ್ ಸಿಂಹ ಅವರ ಮೇಲೆ ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅವ್ರ ತಮ್ಮನನ್ನು ಬಲಿಪಶುವಾಗಿ ಮಾಡಬಾರ್ದು. ನ್ಯಾಯಯುತವಾಗಿ ತನಿಖೆ ನಡೀಲಿ.